ಒಂದು ತಾಯಿ ಇದ್ಲು. ತಾಯಿ ಒಂದು ಸಣ್ಣ ಮಗುವಿಗೆ ಒಬ್ಬ ಮನ್ಯಾಗ ಕೆಲಸ ಮಾಡೋ ಹೆಣ್ಮಗಳಿದ್ಲು. ಆ ಕೆಲಸ ಮಾಡೋ ಹೆಣ್ಮಗಳಿಗೆ ಒಂದು 3ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಿತ್ತು ಮಗು. LKG UKG ಅನ್ಕೊಳ್ಳಿ, LKG UKG ಓದ್ತಿತ್ತು. ಆ ಮಗುವಿಗೆ ಮನ್ಯಾಗ ಆಯ ಅಂತಿರಲ್ಲ, ಕೆಲಸ ಮಾಡೋ ಹೆಣ್ಮಗಳ ಕೈಯಾಗ ಕೊಟ್ಟು ತಾನು ಆಫೀಸ್ಗೆ ಹೋಗಿ ಕೆಲ್ಸಕ್ಕೆ ಹೋಗ್ತಿದ್ಲು. ಹೋಗುವಾಗ ಅದೇನು ಮನ್ಯಾಗಿಂದ ಬಂಗಾರ ಬೆಳ್ಳಿ ರೊಕ್ಕದ ರೂಮ್ ಇರ್ತೈತಲ್ಲ, ಟ್ರಿಜರಿ, ಆ ರೂಮ್ ಕಿಲಿ ಹಾಕ್ಕೊಂಡು ಚಾವಿ ತನ್ನ ಹತ್ರ ಇಟ್ಕೊಂಡು ಮಗನ್ನ ಈ ಆಯಾನ ಕೈಯಾಗ ಕೊಟ್ಟು ಹೋಗ್ತಿತ್ತು. 1 ತಿಂಗಳು 2 ತಿಂಗಳು ನೋಡ್ತು ಮಗ. ಅವ್ರವ್ವ ಆ ರೂಮಿನ ಚಾವಿ ತೆಗೆಯೋದು, ಎಲ್ಲ ಸಾಮಾನು ಒಳಗಿಡೋದು, ಕೀಲಿ ಹಾಕೋದು, ಚಾವಿ ತನ್ನ ಕಡೆ ಇಟ್ಕೊಳ್ಳೋದು, ಈ ಹುಡುಗನ ಈಕೆ ಕೈಯಾಗ ಕೊಟ್ಟು ಹೋಗೋದು. ಒಂದು ದಿವ್ಸ ಕೇಳ್ತಾವಾಗ, ಅಲ್ಲೇವ ಅದು ಎಲ್ಲ ರೂಮ್ ಕೀಲಿ ಹಾಕಿ ಚಾವಿ ನಿನ್ನ ಕಡೆ ಇಟ್ಕೊಂಡು ಹೋಗ್ತಿಲ್ಲ, ಯಾಕ? ಆ ಆಯನ ಕೈಯಾಗ ಯಾಕೆ ಕೊಡಬಾರದು? ಅವಾಗ ಅವ್ರವ್ವ ಹೇಳಿದ್ಲಂತೆ, ಯಪ್ಪ ಅದ್ರೊಳಗೆ ಭಾಳ ಕಿಮ್ಮತ್ತಿನ ಸಾಮಾನು ಇರ್ತಾವ, ಮತ್ತು ನಿನ್ನ ದೃಷ್ಟಿಯಲ್ಲಿ ಅವು ಅಷ್ಟ ಕಿಮ್ಮತ್ತಿನ ಸಾಮಾನೇನು, ಮತ್ತು ನನಗೆ ಯಾಕೆ ಆಯನ ಕೈಯಾಗ ಕೊಟ್ಟು ಹೋಗಿ, ನಾ ಏನು ಕಿಮ್ಮತ್ತ ಇಲ್ಲ ನಿನಗ? ಅಂದ್ರೆ ವಸ್ತುಗಳನ್ನು ನಾವು ಪ್ರೀತಿಸ್ತೀವಿ ಅಷ್ಟೇ, ವಸ್ತುಗಳನ್ನು ಪ್ರೀತಿಸೋದು ಕಲ್ತೀವಿ. ವಸ್ತುಗಳಿರೋದು ಬಳಸಾಕ, ಜನ ಇರೋದು ಪ್ರೀತಿಸಾಕ ಅನ್ನೋದು ತಿಳ್ಕೋಬೇಕ ಮನುಷ್ಯ ಅಷ್ಟೇ. ಇದನ್ನು ಅದಕ್ಕೆ ಮನುಷ್ಯ ಆರೋಗ್ಯವಾಗಿರುವುದನ್ನು ಕಲಿಬೇಕಲ್ಲ. ಏನು ದುಡ್ಡು ಗಳಿಸ್ಯಾನ, ಗಳಿಸ್ಕೋಂತ ದುಡ್ಡು ಗಳಿಸಕ್ಕೆ ಆರೋಗ್ಯ ಕೆಡಿಸ್ಕೊಂಡಾನ. ಆರೋಗ್ಯ ಕೆಡಿಸ್ಕೊಂಡು ಡಾಕ್ಟರ್ ಹತ್ರ ಹೋಗ್ಯಾನ. ಅವ್ರು ಡಾಕ್ಟರ್ ಒಟ್ಟ 25 ಲಕ್ಷ ರೂಪಾಯಿ ಬಿಲ್ ಮಾಡಿದ್ರು, ಏನು ಗಳಿಸ್ಯಾನಲ್ಲ ಅಷ್ಟು ದವಾಖಾನೆಗಿಟ್ಟು ಬರೋದಷ್ಟ. ಮತ್ತು ಕಷ್ಟಪಟ್ಟು ಗಳಿಸುವುದಕ್ಕಾಗಿ ಆರೋಗ್ಯ ಕಳ್ಕೊಳ್ಳೋದು, ಗಳಿಸಿದ ಮೇಲೆ ಆರೋಗ್ಯ ಸುಧಾರಿಸೋದಕ್ಕೆ ಗಳಿಸಿದ್ದೆಲ್ಲ ದವಾಖಾನೆಗಿಡೋದಷ್ಟ.